ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ ವಸಂತ ಋತು, ವೈಶಾಖ ಮಾಸ, ಶುಕ್ಲಪಕ್ಷ, 19 ಮೇ 2024 ಭಾನುವಾರ. ಸೂರ್ಯೋದಯ ಬೆಳಗ್ಗೆ 5:53, ಸೂರ್ಯಾಸ್ತ ಸಂಜೆ 6:39. ಚಂದ್ರೋದಯ ಮಧ್ಯಾಹ್ನ 3:16, ಚಂದ್ರಾಸ್ತ ರಾತ್ರಿ 3:25 ಮೇ 20. ಇಂದಿನ ತಿಥಿ ಏಕಾದಶಿ, ಮಧ್ಯಾಹ್ನ 1:08 ರವರೆಗೆ, ನಂತರ ದ್ವಾದಶಿ. ಯೋಗ ವಜ್ರ ಬೆಳಗ್ಗೆ 11:25 ನಂತರ ಸಿದ್ಧಿ. ನಕ್ಷತ್ರ ಹಸ್ತ ರಾತ್ರಿ 2:49 ಮೇ 20 ರವರೆಗೆ, ನಂತರ ಚಿತ್ತ. ಕರ್ಣ ವಿಷ್ಟಿ ಮಧ್ಯಾಹ್ನ 1:50, ಭವ ರಾತ್ರಿ 2:57 ಮೇ 20, ನಂತರ ಬಾಲವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:23 ರಿಂದ 5:08, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:51 ರಿಂದ 12:42. ಪ್ರಾತಃ ಸಂಧ್ಯಾ ಬೆಳಗ್ಗೆ 4:46 ರಿಂದ 5:53 ರವರೆಗೆ, ಸಂಧ್ಯಾಕಾಲ ಸಂಜೆ 6:39 ರಿಂದ 7:46. ಅಮೃತಕಾಲ ರಾತ್ರಿ 8:33 ರಿಂದ 10:20 ರವರೆಗೆ, ಸರ್ವಾರ್ಥ ಸಿದ್ಧಿ ಮತ್ತು ಅಮೃತ ಸಿದ್ಧಿಯೋಗ ಬೆಳಗಿನ ಜಾವ 5:53 ರಿಂದ 3:16 ಮೇ 20. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಸಂಜೆ 5:03 ರಿಂದ 6:39, ಯಮಗಂಡಕಾಲ ಮಧ್ಯಾಹ್ನ 12:16 ರಿಂದ 1:52 ರವರೆಗೆ. ವರ್ಜ್ಯಕಾಲ ಬೆಳಗ್ಗೆ 9:48 ರಿಂದ 11:35. ದುರ್ಮುಹೂರ್ತ ಸಂಜೆ 4:57 ರಿಂದ 5:48 ರವರೆಗೆ. ರಾತ್ರಿ 2:49 ರವರೆಗೆ. ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಆರ್ದ್ರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ಕರ್ಕ, ಕನ್ಯಾ, ವೃಶ್ಚಿಕ, ಧನು, ಮೀನ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷ ರಾಶಿ. ಸ್ವಲ್ಪ ಹಣವನ್ನು ಉಳಿಸಲು ಪ್ರಯತ್ನಿಸಿ. ವ್ಯಾಪಾರದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಹೆಚ್ಚಿನ ಸಹಕಾರ ದೊರೆಯುವುದು. ಈ ದಿನ ನಿಮ್ಮ ಎಲ್ಲಾ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಪ್ರಯತ್ನಿಸಿ. ಅತಿಯಾದ ಆಲೋಚನೆಯಿಂದ ಒತ್ತಡ ಹೆಚ್ಚಾಗುವುದು. ವೃಷಭ ರಾಶಿ. ನಿಮ್ಮ ಸಂಗಾತಿ ಇತರರ ಕೆಟ್ಟ ಪ್ರಭಾವದಲ್ಲಿ ನಿಮ್ಮ ಜೊತೆ ಜಗಳ ಮಾಡಬಹುದು. ನಿಮ್ಮ ಪ್ರೀತಿಯಿಂದ ಪರಿಹರಿಸುವಿರಿ. ಹೊಸ ಹೂಡಿಕೆಗೆ ಇಂದು ಸಕಾಲವಲ್ಲ. ನಿಮ್ಮ ಮಕ್ಕಳಿಗೆ ಶಿಸ್ತಿನ ಪಾಠ ಮಾಡುವುದು ಅನುಕೂಲಕರವಾಗಬಹುದು. ಇಂದಿನ ಸಂದರ್ಭಗಳನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಿ. ಮಿಥುನ ರಾಶಿ. ಇಂದು ವ್ಯರ್ಥ ಪ್ರಯತ್ನಗಳಾದರೂ ಫಲಿತ ಕಮ್ಮಿ ಇರುತ್ತದೆ. ಮನೆಯವರೊಡನೆ ಭಿನ್ನಾಭಿಪ್ರಾಯಗಳು ಬರಬಹುದು. ದಾಂಪತ್ಯದಲ್ಲಿ ಸಂತೋಷ ಕ್ಷೀಣಿಸುವುದು. ಪ್ರಯಾಣದ ನಿರ್ಧಾರಕ್ಕೆ ಆತುರ ಮಾಡಬೇಡಿ. ಕಟಕ ರಾಶಿ. ಇಂದು ಉದ್ಯೋಗ ಹುಡುಕುತ್ತಿರುವವರಿಗೆ ಅದೃಷ್ಟದ ದಿನವಾಗುವುದು, ವಿಶೇಷವಾಗಿ ಮಾರ್ಕೆಟಿಂಗ್ ಮತ್ತು ಫೈನಾನ್ಸ್ ಒಳಗೊಂಡಿರುವ ಕೆಲಸಗಳಿಗೆ. ಹೊಸ ಕೆಲಸ ಪ್ರಾರಂಭಿಸಲು ದಿನ ಅನುಕೂಲಕರವಾಗಿದೆ. ಟೂರಿಸ್ಟ್ ಸ್ಥಳಗಳಿಗೆ ಹೋಗಲು ಯೋಜನೆ ಮಾಡುವಿರಿ. ಸಿಂಹ ರಾಶಿ. ಇಂದು ನಿಮ್ಮ ಯೋಜನೆಗಳನ್ನು ಪೂರ್ಣಗೊಳಿಸಬಹುದು ಅಥವಾ ಮನೆಯ ಕೆಲಸ ಮಾಡಬಹುದು. ಈ ದಿನ ಯೋಚಿಸಿ ಮಾತನಾಡಿ, ಇಲ್ಲದಿದ್ದರೆ ಒಳ್ಳೆಯ ವ್ಯಕ್ತಿಗಳು ಕೂಡ ನಿಮ್ಮ ಮಾತಿಗೆ ಅಸಮಾಧಾನಗೊಳ್ಳುವರು. ಯಾವುದಕ್ಕೂ ಒತ್ತಾಯ ಮಾಡುವುದು ಜಗಳಕ್ಕೆ ಕಾರಣವಾಗಬಹುದು. ಕನ್ಯಾ ರಾಶಿ. ಹಣಕಾಸಿನಲ್ಲಿ ಸುಧಾರಣೆ ನಿಶ್ಚಿತ. ನಿಮ್ಮ ವ್ಯಾಪಾರದಲ್ಲಿ ಪ್ರಮುಖ ಬದಲಾವಣೆ ಮಾಡುವ ಅವಕಾಶ ಸಿಗಬಹುದು. ನಿಮ್ಮ ಸಭ್ಯ ನಡವಳಿಕೆಯಿಂದ ಎಲ್ಲರ ಮೆಚ್ಚುಗೆಯ ವ್ಯಕ್ತಿಯಾಗುತ್ತೀರಿ. ಸಂಗೀತ ಮತ್ತು ಕಲೆಯಲ್ಲಿ ಹೆಚ್ಚಿನ ಆಸಕ್ತಿ ವಹಿಸುವಿರಿ. ತುಲಾ ರಾಶಿ. ಅತಿಯಾದ ಆತ್ಮವಿಶ್ವಾಸದಿಂದಾಗಿ ನೀವು ಸಂದರ್ಭಗಳ ತಪ್ಪು ಅವಲೋಕನಗಳನ್ನು ಸಹ ಮಾಡಬಹುದು. ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆಯಾಗಬಹುದು. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬೇಡಿ.
ಮಲಬದ್ಧತೆಯ ಸಮಸ್ಯೆಗಳಾಗಬಹುದು. ಆಹಾರದ ಮೇಲೆ ಗಮನವಿರಲಿ. ವೃಶ್ಚಿಕ ರಾಶಿ. ಸಾಮಾಜಿಕ ವಲಯದಲ್ಲಿ ನಿಮ್ಮ ಘನತೆ ಹೆಚ್ಚುವುದು. ಮಾನಸಿಕವಾಗಿ ಇಂದು ದೃಢವಾಗುವಿರಿ. ಧಾರ್ಮಿಕ ಚಟುವಟಿಕೆಗಳಲ್ಲಿ ನೀವು ಇನ್ನೂ ಹೆಚ್ಚು ಸಕ್ರಿಯರಾಗುತ್ತೀರಿ. ಪ್ರೀತಿ ಮತ್ತು ಸಂತೋಷ ದಾಂಪತ್ಯ ಇರುವುದು. ಧನು ರಾಶಿ. ಕುಟುಂಬದ ಸದಸ್ಯರು ನಿಮ್ಮಿಂದ ಪಡೆದ ಹಣವನ್ನು ಹಿಂದಿರುಗಿಸುತ್ತಾರೆ. ನೀವು ಯಾವುದೇ ಸಾಲ ಮಾಡಿದ್ದರೆ ಅದನ್ನು ಪಾವತಿಸಲು ಸೂಕ್ತ ಸಮಯ. ನಿಮ್ಮ ಬಾಳ ಸಂಗಾತಿ ಮತ್ತು ಸ್ನೇಹಿತರ ಸಹಾಯ ದೊರೆಯುವುದು. ಮನೆಯಲ್ಲಿ ಶುಭ ಕಾರ್ಯ ನೆರವೇರಬಹುದು. ಮಕರ ರಾಶಿ. ಅನಿವಾರ್ಯ ಕಾರಣಗಳಿಂದ ನಿಮ್ಮ ಪ್ರವಾಸ ರದ್ದುಗೊಳಿಸಬೇಕಾಗುತ್ತದೆ. ಇದರಿಂದ ನಿರಾಸೆಯಾಗಬಹುದು. ಜೀವನ ಶೈಲಿಯಲ್ಲಿ ಇಂದು ಡಿಸ್ಟರ್ಬೆನ್ಸ್ ಇರುವುದು. ಕೆಲಸದಲ್ಲಿ ನಿರುತ್ಸಾಹ. ಕುಟುಂಬದವರ ಜೊತೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ಹಿತವೆನಿಸುವುದು. ಕುಂಭ ರಾಶಿ. ಈ ದಿನ ಮೌಲ್ಯಯುತವಾಗಿರುವುದಿಲ್ಲ. ಸಕಾರಾತ್ಮಕ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ಒಂದು ಸವಾಲಿನ ಕೆಲಸವಾಗುವುದು. ಇಂದು ಏಕಾಗ್ರತೆಯ ಕೊರತೆಯ ಕಾರಣ ಯಾವುದೇ ಹೊಸ ಕೆಲಸಗಳನ್ನು ಪ್ರಾರಂಭಿಸದಿರುವುದು ಉತ್ತಮ. ಮೀನ ರಾಶಿ. ಹೊಸ ಆಲೋಚನೆಯು ನಿಮ್ಮ ಕೆಲಸದ ಪ್ರಕ್ರಿಯೆಯನ್ನು ಸುಗಮಗೊಳಿಸುತ್ತದೆ. ನೀವು ಸಕಾರಾತ್ಮಕ ಸುದ್ದಿಗಳನ್ನು ಕೇಳಬಹುದು. ನಿಮ್ಮ ವೈಯಕ್ತಿಕ ಜೀವನಕ್ಕೆ ಹೆಚ್ಚಿನ ಮಾನ್ಯತೆ ನೀಡುವಿರಿ. ಹಿರಿಯರು ಅವರ ಮಂಡಿ ನೋವಿನ ಸಮಸ್ಯೆಯನ್ನು ಹೇಳಬಹುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.